ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮನುಷ್ಯ ಅಂದ ಮೇಲೆ ಎಲ್ಲರಿಗೂ ಕೂಡ ಕಷ್ಟ ಅನ್ನುವುದು ಕಟ್ಟಿಟ್ಟ ಬುತ್ತಿ. ಈ ಮನುಷ್ಯನಲ್ಲಿ ಎಲ್ಲರೂ ಕೂಡ ಅತ್ಯಂತ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದೇನೆ ಅನ್ನುವುದು ತುಂಬ ಕಷ್ಟ. ಆ ಭಗವಂತನು ಎಲ್ಲವನ್ನೂ ಕೂಡ ಕೊಟ್ಟು ಕೆಲವೊಂದನ್ನು ಮನುಷ್ಯನ ಹತ್ತಿರ ಕಿತ್ಕೊಂಡಿರ್ತಾನೆ. ಆ ಮನುಷ್ಯನು ಎಲ್ಲದರಲ್ಲೂ ಕೂಡ ಚೆನ್ನಾಗಿದ್ದರೆ ಅವನೇ ಭಗವಂತನಾಗಿರ್ತಾನೆ. ಈ ಮನುಷ್ಯನನ್ನು ಭಗವಂತನ ಹತ್ತಿರ ಬರುವ ಹಾಗೆ ಮಾಡಿಕೊಳ್ಳುವುದು ಭಗವಂತ ಎಲ್ಲಿ ಅಂದರೆ, ಒಂದು ವಿದ್ಯಾಭ್ಯಾಸದಲ್ಲಿ ಕೊರತೆಯಾಗುತ್ತದೆ, ಇಲ್ಲ ಅಂದರೆ ವಿವಾಹದ ಸಂದರ್ಭದಲ್ಲಿ ಅಥವಾ ವ್ಯವಹಾರಗಳಲ್ಲಿ ತೊಡಕು ಉಂಟಾದಾಗ, ಮಕ್ಕಳುಗಳು ಆಗದಲೇ ಇದ್ದಾಗ, ಮಕ್ಕಳಿಗೆ ತೊಂದರೆಯಾದಂಥ ಸಂದರ್ಭದಲ್ಲಿ ಎಂತಹ ನಾಸ್ತಿಕನೂ ಕೂಡ ಭಗವಂತನ ಹತ್ತಿರ ಬರಬೇಕಾಗುತ್ತೆ. ಇಲ್ಲಿ ನಾವು ಒಂದು ವಿಶೇಷವಾಗಿ ಒಂದು ಗಮನವನ್ನು ಹರಿಸಬೇಕು. ಯಾವುದೇ ಒಂದು ವ್ಯಕ್ತಿಗಾದರೂ ಕೂಡ ಅವರ ಮನೆಯ ದೇವರು ಅಂತೇಳಿ ಒಂದು ದೇವರು ಇದ್ದೇ ಇರುತ್ತದೆ, ಮತ್ತು ಮನಸ್ಸಿನಲ್ಲಿ ಇಷ್ಟ ದೇವರು ಅಂತೇಳಿ ಒಂದು ಇದ್ದೇ ಇರುತ್ತದೆ. ನಾವೆಲ್ಲರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ, ಭಗವಂತನ ಹತ್ತಿರ ನಾವೆಲ್ಲರೂ ಕೂಡ ಕೇಳಬೇಕಾದ್ರೆ, ನನಗೆ ಬಂದಂತಹ ಕಷ್ಟಗಳನ್ನು ನಿವಾರಣೆಯನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಕೊಡು ಅಂತ ಹೇಳಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಕೇಳಿಕೊಳ್ಳಬೇಕು. ಆದರೆ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಅಂದರೆ, ನಾವು ಯಾವುದೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಆ ದೇವರಲ್ಲಿ ಯಾವುದೋ ಒಂದು ಕೆಲಸಕ್ಕೋ ಅಥವಾ ಮದುವೆ ವಿಚಾರಕ್ಕೋ ಅಥವಾ ಮಕ್ಕಳ ವಿಚಾರಕ್ಕೋ ಒಂದು ಹರಕೆಯನ್ನು ಕಟ್ಟಿಕೊಂಡು ಬಂದಿರ್ತೇವೆ. ಪುನಃ ಇನ್ನೊಂದು ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಒಂದು ಹರಕೆಯನ್ನು ಕಟ್ತೇವೆ. ಇನ್ನೊಂದು ಕ್ಷೇತ್ರಕ್ಕೆ ಹೋದರೆ ಅಲ್ಲೂ ಕೂಡ ಒಂದು ಹರಕೆಯನ್ನು ಕಟ್ತೀವಿ. ಅದಕ್ಕೋಸ್ಕರ ನಾವು ಯಾವುದಾದ್ರೂ ಒಂದು ದೇವತೆಯಲ್ಲಿ ಒಂದು ದೇವರಲ್ಲಿ ಹರಕೆಯನ್ನು ಕಟ್ಟಬೇಕು. ಹೋದ ಕಡೆ ಎಲ್ಲ ಕಡೆಯೂ ಕೂಡ ಹರಕೆಯನ್ನು ಕಟ್ಟಿಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಭಗವಂತನಿಗೆ ವ್ಯತ್ಯಾಸ ಉಂಟಾಗುತ್ತದೆ. ಯಾವ ದೇವರು ನಿಮಗೆ ಅನುಗ್ರಹ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅವರಲ್ಲೂ ಕೂಡ ಭಿನ್ನಾಭಿಪ್ರಾಯ ಬರುತ್ತದೆ. ಅವರು ಒಳ್ಳೇದು ಮಾಡ್ತಾರೆ, ಇವರು ಒಳ್ಳೇದು ಮಾಡ್ತಾರೆ. ಆದರೆ ನಾನು ನಡೆಯುವ ದಾರಿ ಶುದ್ಧವಾಗಿದ್ದರೆ, ಧರ್ಮವಾಗಿದ್ದರೆ, ಸಾಕ್ಷಾತ್ ಭಗವಂತನೇ ನಮ್ಮ ಹತ್ತಿರ ಬರ್ತಾನೆ. ನಮ್ಮ ಮನೆ ದೇವರಾಗಿರ್ಬೋದು, ನಮ್ಮ ಇಷ್ಟ ದೇವತೆಗಳು ನಮ್ಮ ಕನಸಿನಲ್ಲಿ ಬಂದು ನಮಗೆ ದರ್ಶನವನ್ನು ಮಾಡ್ತವೆ. ಆದ್ದರಿಂದ ನಾವು ಏನೇ ಕಷ್ಟ ಕಾರ್ಪಣೆಗಳು ಬಂದರೂ ಕೂಡ ನಮ್ಮ ಮನೆಯ ದೇವರಲ್ಲಿ ಹರಕೆಯನ್ನು ಕಟ್ಟಬೇಕು. ಇಲ್ಲದೆ ಹೋದರೆ ಇಷ್ಟ ದೇವರಲ್ಲಿ ಹರಕೆಯನ್ನು ಕಟ್ಟಬೇಕು. ನಾವು ಎಲ್ಲ ಕಡೆ ಹರಕೆಯನ್ನು ಕಟ್ಟಿ ಅಲ್ಲಿ ಅದನ್ನು ತೀರಿಸುವುದನ್ನು ಮರೆತು ಹೋದರೆ ಆ ಭಗವಂತನ ಶಾಪಕ್ಕೆ ನಾವು ಎಲ್ಲರೂ ಕೂಡ ತುತ್ತಾಗಬೇಕಾಗುತ್ತೆ. ಆದ್ದರಿಂದ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದೇ ದೇವರಲ್ಲಿ ಏಕಾಗ್ರತೆ ಮನಸ್ಸಿನಿಂದ ದೃಢವಾಗಿ ನಿರ್ಧಾರವನ್ನು ಮಾಡಿಕೊಂಡು ನಾವು ನಡೆದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡುತ್ತಾನೆ. ಇಲ್ಲಿ ಒಂದು ವಿಶೇಷವಾಗಿ ಒಂದು ಗಮನವನ್ನು ಹರಿಸಬೇಕು. ಏನು ಎಂದರೆ, ವಿಧಿಯನ್ನು ಮೀರುವುದಕ್ಕೆ ಯಾರಿಗೂ ಕೂಡ ಆಗುವುದಿಲ್ಲ. ನಮ್ಮ ಕರ್ಮದಲ್ಲಿ ಏನಿರುತ್ತದೆಯೋ ಅದು ಆಗಿಯೇ ಬೇಕು. ಆದರೆ ಭಗವಂತನ ಪೂಜೆ ಪುನಸ್ಕಾರಗಳು, ಹೋಮ ಜಪತಪಗಳನ್ನು ಮಾಡುವುದರಿಂದ ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ನಾವು ತಪ್ಪಿಸಿಕೊಳ್ಳಬಹುದು. ನಾವು ಒಂದು ಊರಿನಿಂದ ಒಂದು ಊರಿಗೆ ಹೋಗಲೇಬೇಕು ಅಂತೇಳಿ ಒಂದು ವಿಧಿ ನಿಯಮ ಇರುತ್ತದೆ. ಆ ವಿಧಿಯಲ್ಲಿ ಕಲ್ಲು ಮುಳ್ಳುಗಳಿನ ಮೇಲೆ ನಡೆದುಕೊಂಡು ಹೋಗಬೇಕು ಅಂತ ಇರುತ್ತೆ. ಈ ಪೂಜೆ ಪುನಸ್ಕಾರ ಹೋಮ ಜಪತಪಾದಿಗಳನ್ನು ಮಾಡಿದ ಮೇಲೆ ನಿಮಗೇ ಆಗಿ ಒಂದು ಬೇರೆಯ ಮಾರ್ಗ ಉದ್ಭವ ಆಗುತ್ತದೆ. ನೀನು ಸುಸೂತ್ರವಾಗಿ ಏನು ತೊಂದರೆ ಇಲ್ಲದಲೇ ಆ ದಾರಿಗೆ ಹೋಗಿ ಮುಟ್ತೀಯ. ಆ ದಾರಿಗೆ ಮುಟ್ಟಲೇಬೇಕು. ಆದ್ದರಿಂದ ಎಲ್ಲರೂ ಕೂಡ ತಮ್ಮ ಇಷ್ಟ ದೇವರು ಮನೆ ದೇವರನ್ನು ಬಿಟ್ಟು ಬೇರೆ ದೇವರಲ್ಲಿ ಹೋದಾಗ ಪ್ರಾರ್ಥನೆಯನ್ನು ಮಾಡಿ ನಮಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಕೇಳಿಕೊಳ್ಳಬೇಕೇ ಹೊರತು ಹರಕೆಗಳನ್ನು ನಾವು ಕಟ್ಟಬಾರದು. ಈ ರೀತಿಯಾಗಿ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಶುಭೋದಯ.